ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೋತಾ ಇರೋದು ನೋಡಿ. ಆಲೂಗಡ್ಡೆ ಪಕೋಡ ಮಾಡೋಣ, ಅದಕ್ಕೋಸ್ಕರ ಈ ಥರ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದು 3 ಈರುಳ್ಳಿ ತೊಗೊಂಡೈತಿ. ಆಮೇಲೆ ಇದನ್ನು ಈ ಥರ ಹೆಚ್ಚ್ಕೊಂಡು ಬಿಡೋಣ. ಸ್ವಲ್ಪ ಕಪ್ ಆಗೋದು ಬೇಡ ಅಂತ ಹೇಳಿ ನೀರಲ್ಲಿ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಇದನ್ನು. ಹಾಗೆ ಈರುಳ್ಳಿನ ಹೆಚ್ಚ್ಕೊಂಡು ಬಿಡೋಣ ಸಣ್ಣದಾಗಿ ಉದ್ದುದ್ದಕ್ಕೆ. ಒಂದು 3 ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸು. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಲ್ಲ ಪೇಸ್ಟ್ 2 ಮಾಡಿಟ್ಕೊಂಡಿದ್ದೀನಿ. ಇವಾಗ ಹಾಕೋಣ ಫ್ರೆಂಡ್ಸ್. ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಬೌಲಿಗೆ. ಈರುಳ್ಳಿನ ಹಾಕೊಂಡು ಬಿಡೋಣ. ಈರುಳ್ಳಿನ ಹಾಕೊಂಡು ಬಿಡೋಣ. ಹಾಗೆ ಹೆಚ್ಚಿಟ್ಟಂಥ ಆಲೂಗಡ್ಡೆ ಪೀಸಸ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನೀರಲ್ಲಿ ಹಾಕಿದ್ದೆ, ಅದನ್ನು ತಗೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಇವಾಗ ತುಂಬ ಟೇಸ್ಟಿಯಾಗಿರ್ತವೆ. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಾಕು. ಆಮೇಲೆ ಹಾಗೆ ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದ್ರಕ್ ಪೇಸ್ಟ್, ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಂಡ್ಬಿಡೋಣ. ಸ್ವಲ್ಪ ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಾಕಿದರೆ ಗರಿ ಗರಿಯಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಇಷ್ಟು ಸಾಕು ನೋಡಿ ಫ್ರೆಂಡ್ಸ್. ಕಲಿಸ್ಬಿಡೋಣ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸೋಣ.
ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಗೆ ಕಡಲೆ ಹಿಟ್ಟು ಹಾಕಿದ್ರೆ ನಾನು ಇನ್ನೊಂದು ಸ್ವಲ್ಪ ಹಾಕೋತೀನಿ ಕಡಲೆ ಹಿಟ್ಟನ್ನು. ಈರುಳ್ಳಿ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಈ ಥರ ಕಲಸಿಟ್ಟು ಒಂದು 5 ಮಿನಿಟ್ಸ್ ನೆನೆಯಲ್ಲಿ ಇಟ್ಬಿಡೋಣ ಅದನ್ನು. ಆಮೇಲೆ ಪಕೋಡ ಗರಿ ಗರಿಯಾದ ಪಕೋಡನ ರೆಡಿ ಮಾಡೋಕ್ಕೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಅದರಲ್ಲಿ ಬಿಡೋಣ ನೋಡಿ. ರೆಡಿ ಅದು ನೋಡ್ರಿ. ಪಕೋಡ ರೆಡಿ ನೋಡಿ ಫ್ರೆಂಡ್ಸ್. ನೋಡಿ ಆನಿಯನ್ ಪಕೋಡ ರೆಡಿ ಆಯ್ತು ನೋಡಿ. ಇಲ್ಲಿ ಸೂಪರ್ ಆಗಿದ್ದಾವೆ.